ವೀಕ್ಷಕರೇ, ಈ ಆರ್ಟಿಒ ಇಲಾಖೆ ಇದೆಯಲ್ಲ, ಇದರಲ್ಲಿರುವ ಅಧಿಕಾರಿಗಳು ತಪ್ಪು ಮಾಡಿದರೆ ಅದು ತಪ್ಪೇ ಅಲ್ಲ. ಒಂದು ವೇಳೆ ಅದು ತಪ್ಪು ಅಂತ ಬಹಿರಂಗವಾದರೆ ಅದನ್ನು ತಿರುಚುವ ಸರ್ವ ಪ್ರಯತ್ನಗಳು ಹಿರಿಯ ಅಧಿಕಾರಿಗಳಿಂದಲೇ ನಡೆಯುತ್ತವೆ ಎಂಬುದಕ್ಕೆ ಈ ಸ್ಟೋರಿ ನಿದರ್ಶನ. ಹೊಟ್ಟೆಪಾಡಿಗಾಗಿ ಆಟೋ ಓಡಿಸೋನು ಟ್ಯಾಕ್ಸ್ ಕಟ್ಟಿಲ್ಲ ಎಂದರೆ ಆಟೋ ಸೀಸ್ ಮಾಡೋ ಈ ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ ಅವರ ವಾಹನಕ್ಕೆ ಯಾವುದೇ ದಾಖಲೆಗಳಿಲ್ಲ. ಅದರಲ್ಲೂ 2018ರಿಂದಲೇ ದಾಖಲೆ ಇಲ್ಲದ ವಾಹನ ಓಡಿಸುತ್ತಿದ್ದಾರೆ. ಆದರೂ ಪ್ರಕರಣವನ್ನೇ ತಿರುಚುವ ಪ್ರಯತ್ನಕ್ಕೆ ಇಡೀ ಸಾರಿಗೆ ಇಲಾಖೆ ಮುಂದಾಗಿದೆ. ಚಿಂತಾಮಣಿ ಆರ್ಟಿಒ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋ ಮೋಟಾರ್ ವಾಹನ ನಿರೀಕ್ಷಕಿ ಪೂಜಾ ಅವರು ಜೂನ್ 4ರಂದು ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಗೆ ಆಗಮಿಸಿದ್ದರು. ಅವರು ಒಬ್ಬಂಟಿಯಾಗಿ ಇದೇ KA13C2732 ಎರಿಟಿಗಾ ಕಾರು ಖುದ್ದು ಓಡಿಸಿಕೊಂಡು ಬಂದು ನಂತರ ಅವರೊಬ್ಬರೇ ಕಾರು ಹತ್ತಿ ಓಡಿಸಿಕೊಂಡು ಹೋಗಿದ್ದರು. ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಈಗಾಗಲೇ ನಿಮಗೆ ತೋರಿಸಲಾಗಿದೆ. ಅಷ್ಟೇ ಅಲ್ಲ, ಆರ್ಟಿಒ ಕಚೇರಿಯ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿದರೂ ಈ ಎಲ್ಲ ದೃಶ್ಯಗಳು ಸಿಗಲಿದೆ. ಹಾಗಿದ್ದರೂ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತರಾದ ಗಾಯತ್ರಿ ದೇವಿ ಅವರು ಮಾತ್ರ ಈ ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ ಅವರನ್ನು ಪ್ರಕರಣದಿಂದ ತಪ್ಪಿಸಲು ಸಕಲ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. 3 ದಿನಗಳ ಹಿಂದೆ ತಾವೇ ಓಡಿಸಿಕೊಂಡು ಬಂದಿದ್ದ ಕಾರನ್ನು ಕಳೆದ ಹಲವು ವರ್ಷಗಳ ಹಿಂದೆಯೇ ಪೂಜಾ ಅವರು ಮಾರಾಟ ಮಾಡಿದ್ದಾರಂತೆ. ಹಾಗಂತ ನಾನು ಹೇಳುತ್ತಿಲ್ಲ, ಖುದ್ದು ಸಾರಿಗೆ ಇಲಾಖೆ ಜಂಟಿ ಆಯುಕ್ತರಾದ ಗಾಯತ್ರಿ ದೇವಿ ಅವರು ಹೇಳಿದ್ದಾರೆ. ಓಕೆ, ಅವರಿಗೆ ನೋಟಿಸ್ ರೆಡಿ ಮಾಡಿದೀವಿ, ಈಗ ಕೊಡ್ತಾ ಇದೀವಿ. ಈಗ ಏನು ನೋಟಿಸ್, ಏನು ಕ್ರಮ ಜರುಗಿಸ್ತಾ ಇದೆ, ಏನು ನೋಟಿಸ್ ಮೇಡಮ್? ನೋಟಿಸ್, ಶೋಕಾಸ್ ನೋಟಿಸ್. ಶೋಕಾಸ್ ನೋಟಿಸ್ ಏನು? ಹೌದೌದು, ಅದಕ್ಕೆ ಗೊತ್ತಾಗ್ಬೇಕಲ್ಲ ಏನೇನಾಗಿದೆ, ಏನು ಡೀಟೇಲ್ಸ್ ಬೇಕಲ್ಲ ನಮ್ಗೆ. ಆಮೇಲೆ ನಾನು ಫೋನ್ ಮಾಡಿದ್ದೆ ಅವರಿಗೆ. ಅವರು ಇನ್ನೊಬ್ರಿಗೆ ಕೊಟ್ಬಿಟ್ಟಿದ್ದಾರೆ, ವೆರಿ ಲಾಂಗ್ ಬೇಕು. ನಿನ್ನೆ ಮಧ್ಯಾಹ್ನ ಅವರು RTO ಆಫೀಸ್ ನಿಲ್ಲಿಸ್ಬಿಟ್ಟು ಅವರೇ ಓಡಿಸ್ಕೊಂಡು ಹೋದ್ರು ಮೇಡಮ್. ಅದೇ ಏನಾಗಿದೆ, ಅವನು ಎಲ್ಲ ಬೇರೆ ಕಡೆ ಇದ್ದಾನೆ, ಸಿಕ್ಕಿಲ್ಲ ಇವ್ರಿಗೆ. ಯಾವಾಗೋ ಇತ್ತೀಚೆಗೆ ಬಂದಿದ್ದಾನೆ. ಬಾಪ ನೀನ್ ಇನ್ನ ಮಾಡಿಸ್ಕೊಂಡಿದ್ಯಾ ಇಲ್ವಾ ಅಂತ ಕೇಳಿದಾಗ ಮಾಡ್ಸಿಲ್ಲ ಅನ್ನೋದು ಗೊತ್ತಾಗಿದೆ. ಕರ್ಕೊಂಡ್ ಬಂದವ್ರು ಇವರೇ ಹೇಳ್ಕೊಂಡು ಜೊತೆಗೆ. ಅದು ಪ್ರವಾಸೋದ್ಯಮ ಒಂದು ಇಲಾಖೆ ಅಂತ ಮೇಡಮ್, ಅದು ವಾಹನ, ಅದು ಟೂರಿಸಂ ಎಲ್ಲ. ಅವನು ಕ್ಯಾಬ್ ಡ್ರೈವರು, ಗಾಡಿನ ಇಸ್ಕೊಂಡ್ಬಿಟ್ಟಿದ್ದಾನೆ ಇವ್ರ ಹತ್ರ. ಗಾಡಿ ಇಸ್ಕೊಂಡವನೇ, ಡಾಕ್ಯುಮೆಂಟ್ ಎಲ್ಲ ಕೊಟ್ಟವ್ರಿ ಇವ್ರು, ಇದೆಲ್ಲ ಬರ್ದು ಟ್ರಾನ್ಸ್ಫರ್ದೆಲ್ಲ ಸೈನ್ ಮಾಡಿ ಎಲ್ಲ ಕೊಟ್ಟವ್ರೆ. ಏನಿಲ್ಲ, ಇವ್ರ ಹತ್ರ ಗಾಡಿ ಇರ್ಲಿಲ್ಲ, ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ. ಒಂಚೂರು ಏನೋ ದುಡ್ಡು ಸೇಲ್ ಮಾಡ್ಕೊಂಡು ಸುಮ್ನಾಗಿದ್ರು. ಅವ್ನ್ ಮಾಡ್ಕೊಂಡಿಲ್ಲ ಅಷ್ಟೇ. ಸುಮಾರು ದಿನಗಳಿಂದ ಯಾರಿಗೆ ಗೊತ್ತು, ಸುಮಾರು ದಿನಗಳಿಂದಾನೇ ಇವರೇ ಓಡಿಸ್ತಾ ಇದಾರಂತೆ ಮೇಡಮ್. ಇಲ್ಲ, ಇವರು ನನಗ್ ಗೊತ್ತಿರಂಗೆ ನಾನು ವಿಚಾರಿಸಿದೆ ಇಂಡೈರೆಕ್ಟ್ ಆಗಿ ಬೇರೆ ಜನಕ್ಕೆ. ಇವ್ರದ್ದು ಒಂದು ಸ್ವಿಫ್ಟ್ ಕಾರಲ್ಲಿ ಬರ್ತಾ ಇದಾರೆ ಇವರು. ನನಗ್ ಗೊತ್ತಾಗಿದ್ದು, ನನಗ್ ಬಂದಿದ್ದು ಮಾಹಿತಿ ನಾನು ನೋಡಿದೀನಿ ಒಂದ್ಸಲ. ಯಾವಾಗವನೋ ಇದ್ದಾಗ ಒಂದ್ಸರಿ ಸ್ವಿಫ್ಟ್ ಅಲ್ಲಿ ಬಂದಿದ್ದು ನೋಡಿದ್ದು ನೆನ್ಪಿದೆ ನನ್ಗುನು. ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದೀನಿ. ಅವ್ರ ಏನೇನೋ ಉತ್ತರಗಳು ಕೊಡ್ತಾರೆ, ನೋಡೋಣ ಬಿಡಿ. ಮತ್ತೆ ಚಿಕ್ಕಬಳ್ಳಾಪುರ RTO ಆಫೀಸಲ್ಲೇ ಬುಲೆಟ್ಗೆ FX ಅಂತ ಒಂದು ಇದು ಹಾಕೊಂಡು ಓಡಿಸ್ತಾ ಇದ್ದಾರೆ ಮೇಡಮ್. ಅದ್ರ ಬಗ್ಗೆ ಏನು? ಅದು ಒಂದು ಹಾಕಿ, ನನ್ಗೆ ನಂಬರ್ ಹಾಕಿ ಸಾಕು. ಏನ್ ನಂಬರ್ ಮೇಡಮ್? ನಂಬರ್ ಹಾಕಿ ಸಾಕು ಅದು ಗಾಡಿದು. ಅಲ್ಲ, ನಾವು ಇದು ಸುದ್ದಿಯಲ್ಲೇ ತೋರಿಸಿದ್ದೀವಿ ನೋಡಿ ಮೇಡಮ್. ಸೀಸ್ ಮಾಡಿದ್ದಾರೆ ಗಾಡಿ. ಓಕೆ. ನಾನು ಇದರಲ್ಲಿ ಅದನ್ನ ನಾನು ಇದು ಮಾಡಿಲ್ಲ. ನಾನು ಅದು ನೋಡ್ತೀನಿ ಬಿಡಿ, ಅದನ್ನು ನೋಡ್ತೀನಿ. ಹೌದಾ? ಅದೇ ಮಾಡೋಣ ಬಿಡಿ, ಏನೋ ಮಾಡೋಣ ಬಿಡಿ, ಅಷ್ಟೇ ತಗೊಳ್ಳೋಣ. ಯಾರೋ ಚಾಲಕನಿಗೆ ವಾಹನ ಮಾರಾಟ ಮಾಡಿದ್ರಂತೆ. ಆದರೆ ಖರೀದಿ ಮಾಡಿದವನು ಅದನ್ನು ಆತನ ಹೆಸರಿಗೆ ಮಾಡಿಸಿಕೊಳ್ಳಿಲ್ಲವಂತೆ. ಒಂದು ವೇಳೆ ಜಂಟಿ ಆಯುಕ್ತರೇ ಹೇಳಿದ್ದು ನಿಜ ಎನ್ನುವುದಾದರೆ ಕಾರು ಮಾರಾಟ ಮಾಡಿದ ಪೂಜಾ ಅವರು ಅನಕ್ಷರಸ್ಥರಲ್ಲ. ಅಲ್ಲದೆ ಅವರು ಸಾರಿಗೆ ನಿಯಮಗಳು ತಿಳಿಯದವರು ಅಲ್ಲ. ಯಾಕೆಂದರೆ ಇವರು ಖುದ್ದು RTO ಇನ್ಸ್ಪೆಕ್ಟರ್ ಆಗಿದ್ದಾರೆ. ಹಾಗಿದ್ದರೂ ವರ್ಷಗಳ ಹಿಂದೆ ಮಾರಾಟ ಮಾಡಿದ್ದ ಕಾರು ದಾಖಲೆ ಬದಲಿಸಿದ ಬಗ್ಗೆ ಇವರ ಗಮನಕ್ಕೆ ಬಂದಿಲ್ಲವೇ? ವರ್ಷಗಳ ಹಿಂದೆ ಮಾರಾಟ ಮಾಡಿದ ಕಾರು 3 ದಿನಗಳ ಹಿಂದೆ ಒಬ್ಬರೇ ಓಡಿಸಿಕೊಂಡು ಬಂದಿದ್ದು ಹೇಗೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಮಾತ್ರ ಜಂಟಿ ಆಯುಕ್ತರ ಬಳಿ ಉತ್ತರ ಇಲ್ಲವಾಗಿದೆ.
ಇನ್ನು ನಕಲಿ ನಂಬರ್ ಪ್ಲೇಟ್ ಹಾಕಿಕೊಂಡು ಸಂಚರಿಸುತ್ತಿದ್ದ ಬುಲೆಟ್ ಪ್ರಕರಣದ ಬಗ್ಗೆಯೂ ವರದಿ ಪಡೆದು ಕ್ರಮ ಜರುಗಿಸುವ ಭರವಸೆಯನ್ನು ಸಾರಿಗೆ ಜಂಟಿ ಆಯುಕ್ತರಾದ ಗಾಯತ್ರಿ ದೇವಿಯವರು ಹೇಳಿದ್ದಾರೆ. ಅಲ್ಲದೆ ಕಚೇರಿಯೊಳಗೆ ಸೀಸ್ ಮಾಡಿ ನಿಲ್ಲಿಸಿದ ವಾಹನದ ನಂಬರ್ ಪ್ಲೇಟ್ಗೆ ಬಣ್ಣ ಬಳಿದಿರುವ ಬಗ್ಗೆಯೂ ವಿವರ ಪಡೆಯುವುದಾಗಿ ಅವರು ಹೇಳಿದ್ದು, ಕಚೇರಿಯೊಳಗೆ ನಿಲ್ಲಿಸಿದ ವಾಹನದ ನಂಬರ್ ಪ್ಲೇಟ್ಗೆ ಬಣ್ಣ ಬಳಿದಿರುವುದು ಕಚೇರಿ ಶಿಸ್ತಿಗೆ ಶೋಭೆ ತರುವುದಿಲ್ಲ. ಹಾಗಾಗಿ ಬಣ್ಣ ಬಳಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ. ಇನ್ನು ದಾಖಲೆ ಇಲ್ಲದ ವಾಹನ ಓಡಿಸುತ್ತಿರುವುದು ಮತ್ತು ಹಳದಿ ಬೋರ್ಡ್ ವಾಹನಕ್ಕೆ ಬಿಳಿ ಬೋರ್ಡ್ ಹಾಕಿಕೊಂಡು ಓಡಿಸುತ್ತಿರುವ ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ ಅವರ ಪ್ರಕರಣದ ಕುರಿತು ವರದಿ ಪಡೆದು ಕಾನೂನು ಕ್ರಮ ಜರುಗಿಸುವ ಭರವಸೆಯನ್ನು ಸಾರಿಗೆ ಆಯುಕ್ತರಾದ ಯೋಗೇಶ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಎಷ್ಟೇ ಗಂಭೀರ ಪ್ರಕರಣಗಳಾದರೂ ಅದನ್ನು ದಾರಿ ತಪ್ಪಿಸುವ ಜೊತೆಗೆ ಇಲಾಖೆ ಅಧಿಕಾರಿಗಳನ್ನು ರಕ್ಷಿಸುವ ಎಲ್ಲ ಪ್ರಯತ್ನಗಳು ಪ್ರಸ್ತುತ ಸಾರಿಗೆ ಇಲಾಖೆಯಲ್ಲಿ ನಡೆಯುತ್ತಿದ್ದು, ಈ ಸಂಬಂಧ ಸಾರಿಗೆ ಸಚಿವರಿಂದಲೇ ಪ್ರತಿಕ್ರಿಯೆ ಪಡೆಯುವ ಪ್ರಯತ್ನವನ್ನು ಸಿಟಿವಿ ನ್ಯೂಸ್ ಮಾಡಲಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.